ಆಗುತ್ತಾ ದರ್ಶನ್ ಕ್ರೌರ್ಯ ಮೆರೆದ ವಿಡಿಯೋ. ಮರ್ಡರ್ ಸ್ಟಾರ್ ಅಟ್ಟಹಾಸದ ದೃಶ್ಯ ಶೀಘ್ರವೇ ಬಯಲಾಗುತ್ತೆ. ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯ ಬಹಿರಂಗಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಕೊಂದ ಸ್ಥಳದಲ್ಲಿದ್ದ ಸಿಸಿಟಿವಿಗಳು ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಆರೋಪ. ಹೀಗಾಗಿ ಸಿಸಿಟಿವಿ ದೃಶ್ಯ ಬಹಿರಂಗಗೊಳಿಸಲು ಒತ್ತಾಯವನ್ನ ಮಾಡಲಾಗಿದೆ. ಹೈಕೋರ್ಟ್ಗೆ ವಕೀಲರೊಬ್ಬರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ದೃಶ್ಯ ಬಹಿರಂಗಗೊಳ್ಳದಿದ್ರೆ ಸಾಕ್ಷ್ಯ ನಾಶವಾಗುವ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ವಕೀಲ ಉಮಾಪತಿ. ರಿಲೀಸ್ ಆಗುತ್ತಾ ಹಾಗಾದ್ರೆ ದರ್ಶನ್ ಕ್ರೌರ್ಯ ಮೆರೆದ ವಿಡಿಯೋ? ಸಾಕಷ್ಟು ಜನ ಅವರ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ದರ್ಶನ್ ಅವರ ಮೇಲೆ ಆರೋಪ ಬಂದರೂ ಕೂಡ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದರ ನಡುವೆ ಈಗ ಬಹಳಷ್ಟು ಜನ ಆ ಒಂದು ಕ್ರೌರ್ಯ ಮೆರೆದಂತ ವಿಡಿಯೋ ರಿಲೀಸ್ ಆಗಬೇಕು, ಬಹಿರಂಗವಾಗಿ ಎಲ್ಲರೂ ಕೂಡ ಅದನ್ನ ನೋಡಬೇಕು. ಮರ್ಡರ್ ಸ್ಟಾರ್ ಅಟ್ಟಹಾಸದ ದೃಶ್ಯ ಶೀಘ್ರವೇ ಬಯಲಾಗುತ್ತೆ. ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯ ಬಹಿರಂಗವಾಗಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕೊಂದ ಸ್ಥಳದಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸೆರೆಯಾಗಿದೆ. ಬಹಳ ಕ್ರೂರವಾಗಿ ಕೊಂದು ಹಾಕಿದ್ದಾರೆ ರೇಣುಕಾ ಸ್ವಾಮಿಯನ್ನ. ಅಟ್ಟಹಾಸವನ್ನ ಬರೆದಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಹಾಗಾಗಿ ಆ ದೃಶ್ಯ ಎಲ್ಲರೂ ನೋಡಬೇಕು ಅಂತ ಹೇಳಿ ಉಮಾಪತಿಯನ್ನು ವಕೀಲರು ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ.